ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳಾದಮೇಲೆ ನನ್ನ ಗಂಡ ಮೂವಿಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಿಮಗೆ ಏನು ಗೊತ್ತಿಲ್ಲ, ನಾನು ಹೇಳಿಲ್ಲಲ್ಲ, ನಮ್ಮಮ್ಮ ಸ್ವಲ್ಪ ನಾನು ಅವ್ರ ಅಕ್ಕನ ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ನಮ್ಮಮ್ಮ ಬಂಟುನ ಕರ್ಕೊಂಡು, ಇನ್ನು ನಾವು ಆಫೀಸ್ಗೆಲ್ಲ ಹೋದರೆ ಇನ್ನು ಬಿಟ್ಟೋಗೋದಕ್ಕಾಗಲ್ಲ, ಹಾಗಾಗಿ ಬಂಟು ಅಮ್ಮನ ಜೊತೆನೇ ಹೋಗಿದ್ದಾನೆ. ಈಗ ನಾನು, ನವೀನ್, ಅಥರ್ವ, ನಮ್ಮ ಜೊತೆ ಚಿಂಟು ಇದ್ದಾಳೆ ಇವತ್ತು ನಮ್ಮನೆ. ಸೊ ಚಿಂಟುನು ರೆಡಿಯಾಗಿ ಕೂತ್ಕೊಂಡಿದ್ದಾಳೆ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಅಥರ್ವಂಗೂ ಹೋಗೋ ಮನಸ್ಸಿತ್ತು, ಅವನು ಹೋಗ್ತೀನಿ ಅಂತ, ಬಟ್ ನಮ್ಮಮ್ಮ ಇಬ್ಬರನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಅಲ್ಲೂ ಏನು ಗೊತ್ತಾ, ಅಲ್ಲೂ 3 ಮಕ್ಕಳಿದ್ದಾರೆ, ನನ್ನ ಕಸಿನ್ ದೊಡ್ಡಮ್ಮನ ಮೊಮ್ಮಕ್ಕಳುಗಳು. ಸೊ ಎಲ್ಲಾರನ್ನೂ ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇವನನ್ನು ಕಳಿಸ್ಲಿಲ್ಲ, ಅದಕ್ಕೆ ಇವನು ಹೋಗ್ತೀನಿ ಅಂತ ಇದ್ದ. ಆಚೆಯಿಂದ ಮಾತಾಡೋಣ, ಫುಲ್ ಶೆಕೆ, ಫ್ಯಾನ್ ಆಫ್ ಮಾಡ್ಬಿಟ್ವಿ, ವಾಯ್ಸು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ. ಎಸ್. ಸೊ ನಾವು ಈಗ ಮೂವಿಗೆ ಹೋಗ್ತಾ ಇದ್ದೀವಿ. ಮೂವಿ ಯಾವುದು ಅಂತಂದರೆ ಲವ್ ಮಾಕ್ಟೈಲ್ 3. ಈಗ ರೀಸೆಂಟಾಗಿ ಶಿವು ರಕ್ಷಿತಾ ಹೋಗಿ ಬಂದರು. ನಾನು ಕೇಳ್ಕೊಂಡೆ ಹೇಗಿದೆ ಮೂವಿ, ಚೆನ್ನಾಗಿದೆಯಾ ಏನು ಅಂತ. ಚೆನ್ನಾಗಿದೆ ಅಂತ ಅಂದರು. ಓಕೆ ನಾವು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರೋದು 7:30 ಶೋಗೆ. ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೋಬೇಕು ನಾವೇನು 7:30ಗೆನಾ ಏನು ಅಂತ. 6:30ಗಿದ್ದು, ನಾನು 7:30 ಮಾಲ್ ಆಫ್ ಮೈಸೂರಲ್ಲಿದೆ. ಹಾಗಾಗಿ ಈಗ ಅಲ್ಲಿಗೆ ಹೋಗ್ತಾ ಇದ್ವಿ. ನಾನು ಮೂವಿ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಇವತ್ತು, ಅಷ್ಟು ನಂಗೊಂಥರ ಚಂದ, ನಂಗೆ ಇಷ್ಟ ಆಯ್ತಾ ಮಳೆ ಬರೋದು. ಮಳೆಯಲ್ಲಿ ಬಿಸಿ ಬಿಸಿ ಕಬಾಬ್ ತಿನ್ಬೇಕು, ಬಾಲ್ಕನಿ ಕುತ್ಕೊಂಡು ಅಲ್ಲಿ ಮಳೆ ಕಬಾಬ್. ಇವ್ನ್ಗೆ ಯಾಕೆ ಇಷ್ಟ ಅಂತ ಅಂದ್ರೆ, ಇವನು ಮೂವಿಯಲ್ಲಿ ಪಾಪ್ಕಾರ್ನ್ ತಿನ್ಬೇಕು ಅಂತ ಇವ್ನಿಗೆ ಇಷ್ಟ. ಏನ್ ಮಾಡಿದ್ರಿ? ಕಳ್ಸಿದ್ರೆ ಓಕೆ, ಕಳ್ಸಿಲ್ಲ ಅಂದ್ರೆ ದುಡ್ಡು ಬಂದ್ರೆ ಓಕೆ. ದುಡ್ಡು ಮೈನಸ್ ಆಗ್ಬಾರ್ದು, ಪ್ಲಸ್ ಆಗ್ಬೇಕು ಅಷ್ಟೇ. ಆಯ್ತು ಬನ್ನಿ, ಮಳೆ ಬರುತ್ತೆ, ಹೋಗೋಣ ಬೇಗ. ಎಸ್. ಎಷ್ಟು ಸಲ ಹೇಳ್ತೀಯ ಅಥರ್ವ? ಮಾಲ್ ಆಫ್ ಫ್ರೆಂಡ್ಸ್ 7:12. ಈಗ 7:30ಗೆ ನಮಗೆ ಮೂವಿ ಇರೋದು. ಆ್ಯಕ್ಚುಲಿ ಇಷ್ಟ ನಮ್ಮ ಅಥರ್ವಂಗೆ ಮಾಲ್ ಆಫ್ ಮೈಸೂರು. ಅವ್ನು ನೆಕ್ಸಸ್ಗಿಂತ ಮಾಲ್ ಆಫ್ ಮೈಸೂರು ಜಾಸ್ತಿ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಬಂದಿದ್ಲು. ಸೊ ನಾವು ಮಧ್ಯಾಹ್ನ ಒಂದು 4 ಗಂಟೆ ಅಲ್ವಾ, 4 ಗಂಟೆ ಆ ಥರ ಬಂದಿದ್ದವ್ರು ಈವ್ನಿಂಗು. ಸೊ ಮಾತಾಡಿದ್ವಿ. ಅದೇ ನನ್ನ ಫ್ರೆಂಡ್ ನಂದಿತಾ ಅಂತ ರೀಸೆಂಟಾಗಿ ಗೃಹ ಪ್ರವೇಶ ಆಯ್ತಲ್ಲ, ಕಷ್ಟ ಸುಖ ಎಲ್ಲ ಮಾತಾಡಿಕೊಂಡು ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಮೂವಿಗೆ ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿ ರೆಡಿ ಹಾಕಿ ಬಂದಿದ್ದು. ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹೋಗ್ಬೇಕಾದ್ರೇ ಏನಾದರೂ ತಗೊಂಡು ಹೋಗ್ಬಿಡೋಣ, ತಿನ್ಕೊಂಡು. ಹೊಟ್ಟೆ ಹಸಿತಾ ಇದೆ ನನಗೆ, ಸ್ನಾನ ಮಾಡಿಲ್ಲ, ಬೆಳಿಗ್ಗೆ ಮಾಡಿದ್ದು. ನಿಮ್ಗೆ ಎಷ್ಟು ಹೊಟ್ಟೆ ಹಸಿತಾರೆ ಬಿಡ. ಎಸ್, ಲೆಟ್ಸ್ ಮೂವ್. ಕಾರ್ ಪಾರ್ಕ್ ಮಾಡಿ ಇಲ್ಲಿ ನಾವು. ನೋಡ್ಕಂಟಿಗೆ ಮೇಲೆ ತಳ್ಬಿಟ್ಟಿಯಾ? ಬನ್ನಿ ಈ ಕಡೆ. ಎಷ್ಟು? ನಿಂಗೋಸ್ಕರನೇ. ಎಕ್ಸಾಮ್ ಎಲ್ಲ ಮುಗಿಸಿದ್ರಲ್ಲ ನೀವು, ನಿಮಗೆ ರಿಲ್ಯಾಕ್ಸ್ ಆಗಲಿ ಅಂತ. ದುಡ್ಡು GRS ಹೋಗೋದಕ್ಕೆ ದುಡ್ಡು ಅಷ್ಟೊಂದು ಸಮ್ಮರ್ಗೆ ಆಟ ಆಡಬೇಕು ಅಂತಂದ್ರೆ ನಮ್ಮ ಮನೆ ಹತ್ರ ಚಾಮುಂಡಿ ಸ್ಟೇಡಿಯಂ ಹಿಂದಗಡೆ ಸ್ವಿಮ್ ಐತೆ. 1 ಅವರ್ಗೆ 100 ಏನೋ ಪೇ ಮಾಡಬೇಕಂತೆ. ಯಾವುದೋ ಒಂದನ್ನೇ ಕರ್ಕೊಂಡು ಹೋಗಿ ಆಟ ಆಡಿಸ್ಕೊಬೇಕಂದ್ರೆ. ಓಕೆ, ಕಾರ್ ಪಾರ್ಕ್ ಆಯಿತು. ಹೊಟ್ಟೆ ಹಸಿತೈತೆ. ಆ್ಯಕ್ಚುಲಿ ನಾವು ಮಧ್ಯಾಹ್ನ ಊಟ ಮಾಡಿದ್ದು. ಈವ್ನಿಂಗ್ ಟೈಮಲ್ಲಿ ಏನೋ ಸ್ನ್ಯಾಕ್ಸ್ ಆ ಥರ ತಿಂದಿರಲಿಲ್ವಲ್ಲ, ತುಂಬ ಹಸಿವಾಗ್ತಾಯಿತ್ತು. ನಾವೀಗ ಲಿಫ್ಟಿಗೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಮೂವಿ ನೋಡೋದಕ್ಕೆ ಮಾತ್ರ ಎಲ್ಲರೂ ಎಕ್ಸೈಟ್ ಆಗಿದ್ವಿ. ಅಥರ್ವ, ನಾನು, ಚಿಂಟು, ನವೀನ್ ಎಲ್ಲರೂ ಕೂಡ. ನಾವು ಟ್ರಾವೆಲಿಂಗು, ಹೊರಗಡೆ ಟ್ರಿಪ್ಪು ಇದೆಲ್ಲ ಸ್ವಲ್ಪ ಕಮ್ಮಿನೇ. ಬಟ್ ಹಾಗಾಗಿ ಯಾವಾಗಲೂ ಒಂದ್ಸಲ ಈ ಥರ ಮೂವಿ ಟೈಮಲ್ಲಿ ನಾವು ಬೇರೆ ಹೊರಗಡೆ ಏನು ನಡೀತದೆ ಏನೋ ಚಿಂತೆ ಎಲ್ಲ ಬಿಟ್ಟು ಫುಲ್ಲು ಆ ಮೂವಿ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ, ಒಂದು ರಿಲ್ಯಾಕ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಓಕೆ ಅವಾಗವಾಗ ಪ್ಲ್ಯಾನ್ ಮಾಡ್ಕೊತೀವಿ. ಆ್ಯಂಡ್ ಈ ಮೂವಿ ಚೆನ್ನಾಗಿದೆ ಅಂತೆಲ್ಲ ಶಿವು ಅವರು ಕೂಡ ಹೇಳಿದ್ರಲ್ಲ. ಸೊ ಓಕೆ ನಾವು ಒಂದ್ಸಲ ಹೋಗಿ ಬರೋಣ, ಇಷ್ಟ ಆಗ್ಬೋದು, ಹೇಗಿದೆ ಏನೋ ಅಂತ ಅಂದ್ಬಿಟ್ಟು ಮೂವಿಗೆ ಬಂದ್ವಿ. ಲಿಫ್ಟ್ ಹತ್ರನೇ ಸುಮಾರು ಹೊತ್ತು ವೆಯ್ಟ್ ಮಾಡಬೇಕಾಯ್ತು. ನಾನು ಹೇಳಿದ್ನಲ್ಲ, ನಮಗೆ ಹೊಟ್ಟೆ ಹಸಿವು ಕೂಡ ಬೇರೆ ಆಗಿತ್ತು ಅಂತ ಅಂದ್ಬಿಟ್ಟು. ಸಮಾಧಾನ ಇರಲ್ಲ ಹೊಟ್ಟೆ ಹಸಿವಿದ್ರೆ.
ಒಳಗಡೆ ಮೂವಿನೂ. ಅದಕ್ಕೆ ಹೋಗ್ಬೇಕಾದ್ರೆ ಏನಾದರೂ ತೊಗೊಂಡೋಗ್ಬಿಡೋಣ ತಿನ್ನೋದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ನಾವಿಲ್ಲಿ ವೆಯ್ಟಿಂಗಲ್ಲೇ ಇದ್ದೀವಿ ಇನ್ನು. ಆ್ಯಂಡ್ ಮೂವಿ ಅಂತೂ ನಾವು ಫಸ್ಟ್ ನಾನು ಲವ್ ಮಾಕ್ಟೈಲ್ 1 ನೋಡಿದ್ದೆ, ಪಾರ್ಟ್ 1 ನೋಡಿದ್ದೆ, ಪಾರ್ಟ್ 2 ನಾನು ನೋಡೇ ಇಲ್ಲ, ನೋಡೋದಕ್ಕಾಗಿಲ್ಲ. ಬಟ್ 3 ಹೇಗಿರುತ್ತೆ ಏನು, ನಾವು 2 ನೋಡಿಲ್ಲ ಅಂದ್ರೆ ಕನೆಕ್ಟ್ ಆಗುತ್ತಾ ಏನು ಎತ್ತ ಅಂತ ಕನ್ಫ್ಯೂಷನ್ಸ್ ಇತ್ತು. ಬಟ್ ಮೂವಿ ಅಂತೂ ತುಂಬಾ ಚೆನ್ನಾಗಿದೆ. ಅಥರ್ವನು ಅಷ್ಟೇ ತುಂಬ ಎಂಜಾಯ್ ಮಾಡ್ದ. ಅವನಿಗೂ ಮೂವಿ ಎಲ್ಲ ಇಷ್ಟ ಆಯಿತು. ಆ ಕಾಮಿಡಿ ಇರ್ಬೋದು ಮತ್ತು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಾವು ಮೂವಿ ಎಲ್ಲ ಮುಗಿಸಿ ಅಲ್ಲಿಂದ ಒಂದು 10 ಆ ಥರ ಹೊರಟ್ವಿ. ಫ್ರೆಂಡ್ಸ್, ನೆನ್ನೆ ಮೂವಿಯಿಂದ ಬಂದ್ವಿ, ಸಿಕ್ಕಾಪಟ್ಟೆ ಮಳೆ ನೆನ್ನೆ. ಸೊ ಮಳೆಗೆ ಪವರ್ ಹೋಗಿ ನಾವು ಮನೆಗೆ ಬರೋಷ್ಟರಲ್ಲಿ ಎಷ್ಟು ಒಂದು 10:30 ಆಯಿತಾ. ಮೂವಿ 10ಗೆ ಮುಗೀತು. ನಾವು ಮೂವಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 10:30 ಆಯಿತು. ಪವರ್ ಬೇರೆ ಇಲ್ಲ. ಯಪ್ಪ ಸಾಕಾಗೋಯ್ತು ನಮಗೆ ನೆನ್ನೆ. ಹಾಂ, ಹಾವು ಬೇರೆ, ಮಳೆಗೆ ಹಾವುಗಳು ಬಂದ್ಬಿಡುತ್ತಲ್ವಾ, ಹಿಮ ಕುಡಿಯಕ್ಕೆ ಬರುತ್ತೆ ಅಂತ. ಏನಕ್ಕೆ ಬರುತ್ತೆ? ಸಣ್ಣ ಹಾವುಗಳು ರೋಡ್ ಬರ್ತಿಲ್ಲ, ಸುಮಾರು ಸಲ ಸಿಕ್ಕೈತೆ ಸಣ್ಣ ಸಣ್ಣ ಹಾವುಗಳು, ಮರಿ ಹಾವುಗಳು. ಅಲ್ಲ ಎಷ್ಟು ಜನ ಮಾಡೋಳು ತಿನ್ನಕ್ಕೇನು ಸೇರಲ್ಲ ಅಂತಾನೆ ಎಲ್ಲ ಮೂವಿಲಿ ಪಾಪ್ಕಾರ್ನು, ಸ್ಯಾಂಡ್ವಿಚ್ಚು, ಪಿಜ್ಜಾ, ಫ್ರೆಂಚ್ ಫ್ರೈಸು ಅದೆಲ್ಲ ಏನು ಎಲ್ಲಿ ಇನ್ನೂ ಬರಲಿಲ್ವಲ್ಲ ಅಂತಾರೆ. ಸ್ಯಾಂಡ್ವಿಚ್ ಚೆನ್ನಾಗಿತ್ತು, ಪನ್ನೀರ್ ಸ್ಯಾಂಡ್ವಿಚ್ಚು. ಪಿಜ್ಜಾ ಒಂದು ಚೂರೂ ಚೆನ್ನಾಗಿರ್ಲಿಲ್ಲ, ಲಿಟ್ರಲಿ ವೇಸ್ಟ್ ಆಯ್ತು. ಅದೆಲ್ಲ ಇರ್ಲಿಲ್ಲ, ಬರೀ ಪನ್ನೀರ್ ಪಿಜ್ಜಾ ಅಂತ. ಪಾಪ್ಕಾರ್ನು ಚೆನ್ನಾಗಿತ್ತು, ಸ್ಯಾಂಡ್ವಿಚ್ಚು ಚೆನ್ನಾಗಿತ್ತು, ಫ್ರೆಂಚ್ ಫ್ರೈಸು ಚೆನ್ನಾಗಿತ್ತು. ಇಬ್ಬರೇ ಯಾವಾಗ್ಲೂ ಒಂದ್ಸಲ ಹತ್ರ ತಗೋಬಿಟ್ಟಿದ್ವಿ. ಪಿಜ್ಜಾ ಚೆನ್ನಾಗಿರ್ಲಿಲ್ಲ, ಒಂಚೂರು ಚೆನ್ನಾಗಿರ್ಲಿಲ್ಲ. ಬಿಟ್ಬಿಟ್ಟೆ ದಿನ ವೇಸ್ಟ್ ಆಯ್ತು. ಎಷ್ಟು ಕೆಟ್ಟದಾಗಿತ್ತು ಗೊತ್ತಾ. ಏನ್ ಗೊತ್ತಾ, ನೀವು ಇಬ್ರೇ ಹೋದಾಗ ಸ್ಮಾಲ್ ತಗೋಬೇಕು. ಅದನ್ನೇ ಸ್ಮಾಲ್ ಇಬ್ರು ತಿನ್ಬೋದು. ಇನ್ನೊಂದೇನಪ್ಪ ಅಂದ್ರೆ, ಯಾರ್ಯಾರು ಲವ್ ಮಾಕ್ಟೈಲ್ 3 ನೋಡಿಲ್ಲ ದಯವಿಟ್ಟು ಮೂವಿ ನೋಡಿ, ಸಖತ್ತಾಗಿದೆ ಮೂವಿ. ನಾನಂತೂ ಫಸ್ಟ್ ಹಾಫ್ ಎಷ್ಟು ನಕ್ಕಿದ್ದೀನೋ, ಸೆಕೆಂಡ್ ಹಾಫಲ್ಲಿ ಕಣ್ಣೀರು ಒರೆಸ್ಬಿಟ್ಟಿದ್ದೀನಿ. ನಾನು ಕಮಲ್ಗಿ ನಂದಗೋಕುಲ ಸೀರಿಯಲ್ ನೋಡ್ತಾ ಇದ್ರೆ ನಂಗೆ ಎಮೋಷನಲ್ ಸೀನ್ಗಳು ಬಂದ್ರೆ, ಅದರಲ್ಲೂ ಈ ಮಕ್ಳುಗಳು ಇರ್ತಾವಲ್ಲ, ಪೇರೆಂಟ್ಸ್ಗಳು ಚಿಕ್ಕ ಮಕ್ಳಿದ್ರಂತ ಅವ್ರಿಗೆ ತುಂಬಾ ಕನೆಕ್ಟ್ ಆಗುತ್ತೆ. ಅದ್ರಲ್ಲೂ ಹೆಣ್ಮಕ್ಳಿದ್ರಂತೂ ಸಿಕ್ಕಾಪಟ್ಟೆ ಕನೆಕ್ಟ್ ಆಗ್ಬಿಡುತ್ತೆ. ಮತ್ತೆ ನವೀನ್ನೇ ಅಷ್ಟೊಂದು ಹತ್ಕೊಂಡು ಟ್ರಾಫಿಕ್ ರವಿ ಅವಾಗೆಲ್ಲ ಎಲ್ಲ ಕೇಳಿದ್ರು ಹೇಗಿದೆ ಮೂವಿ ಅಂತ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ನೋಡ್ಬೋದು. ಆ ಮೂವಿ ನೋಡ್ಬಿಟ್ಟು ಬಂದ್ಮೇಲೆ ನನ್ಗೊಂದು ಹೆಣ್ಮಗು ಇರ್ಬೇಕಿತ್ತು ಅನಿಸ್ತು. ಅನ್ಕಂಡೆ ನಾನು ಚಿಕ್ಕಪ್ಪ ಅನ್ಕತಿರ್ತಾರೆ ಮೂವಿ ನೋಡ್ತಾನೆ, ಮೂವಿ ನೋಡ್ಬೇಕಾದ್ರೆ ಅಂತ ಫೀಲ್ ಆಯ್ತಾಯ್ತು. ಆ ಮಗು ಎಷ್ಟು ಕ್ಯೂಟ್ ಆಗಿ ನನ್ನೇ ನೋಡ್ಕೊಳ್ಳಿ ಮಗು ಥರ ನೋಡ್ಕೊಂಡಿಲ್ವಾ? 6 ವರ್ಷ ನೋಡ್ಕೊಂಡಿದ್ದೀನಿ, ಇನ್ನೂ ನೋಡ್ಕೊತಾನೆ ಇದ್ದೀನಿ. ನೋಡಿ, ತಾಯಿ ಮಾಡೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ತಾಯಿ ಮಾಡೋ ಕೆಲಸ ಅಂತ ಅನ್ಬೇಡಿ, ಆ ಮೂವಿ ನೋಡಿದ್ರೆ ಅದ್ರಲ್ಲಿ ಎಷ್ಟು ಕೆಲಸ ಅವರೇ ಮಾಡ್ತಾರಲ್ಲ. ನಮ್ಮ ಜಗಮಮ್ಮಿ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯ್ತು ನಮಗೆ. ಜಗಮಮ್ಮಿ ಇಷ್ಟನಾ? ಜಗಮಮ್ಮಿ ಇಲ್ಲೇ ಶೂಟಿಂಗ್ ಮಾಡಿರ್ತಾರ ಅಂತೆ. ನೋಡು ನಾನು ತಿಂಡಿ ತಿಂತಾ ಇದ್ದೆ ಫ್ರೆಂಡ್ಸ್, ನಂದು ತಿಂಡಿ ತಿಂದಾಯ್ತು. ಅವನು ಜಗ ಅನ್ನೋ ಕ್ಯಾರೆಕ್ಟರ್ ಮಾಡಲ್ಲ, ಶೂಟಿಂಗ್ ಮಾಡಿರ್ತಾರಂತೆ. ಅವ್ರೊಳಗೆ ಶೂಟಿಂಗ್ ನಡೀತಾ ಇರೋದೆಲ್ಲ ನೋಡಿ ನಾನು ಒಂದಿನ ಮೂವಿ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಸೊ ಅವ್ರು ಆಕ್ಚುಲಿ ಡಾರ್ಲಿಂಗ್ ಕೃಷ್ಣ ಅವ್ರ ಮನೆ ಕೆಲಸ ಮಾಡೋದಂತೆ. ಅವರು ಅಥವಾ ಮೋಟರ್ ಆಫ್ ಮಾಡ್ಬಿಡ್ಬೇಕಂದ ಅವ್ರಿಗೇನೋ ಒಂದು ಚಾನ್ಸ್ ಕೊಟ್ಟು ಅವ್ರ ಕ್ಯಾರೆಕ್ಟರ್ ಸಕ್ಸಸ್ಫುಲ್ ಆಗ್ಬಿಟ್ಟೈತಲ್ಲ, ಕ್ಲಿಕ್ ಆಯ್ತು. ಮೂವಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅವ್ರದೇ ಮ್ಯಾಕ್ಸಿಮಮ್ ಏನ್ ಅದಿಲ್ಲ ಅಂದ್ರೆ ಎಂಟರ್ಟೈನ್ ಇಲ್ಲ, ಬರೀ ಎಮೋಷನ್ ಅಷ್ಟೇ ಅಲ್ವಾ. ಅಳಿಸೋದಾಗ್ಲಿ ಒಬ್ರನ್ನ ನಗ್ಸೋದಾಗ್ಲಿ ತುಂಬಾ ಕಷ್ಟ. ಹೌದು, ಕ್ಯಾರೆಕ್ಟರ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಸೊ ಫ್ರೆಂಡ್ಸ್, ನೀವು ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಹೋಗಿ ಲವ್ ಮಾಕ್ಟೈಲ್ 3ನ ನೋಡಿ, ಫ್ಯಾಮಿಲಿ ಜೊತೆ, ಮಕ್ಳ ಜೊತೆ, ಎಸ್ಪೆಷಲಿ ಮಕ್ಳನ್ನು ಕರ್ಕೊಂಡೋಗಿ. ಮಕ್ಳಿಗೂ ಅಷ್ಟೇ ಖುಷಿ ಆಗುತ್ತೆ, ಅಲ್ಲಿ ಕಲಿತಾರೆ ಅದನ್ನ ನೋಡಿ. ಅಥರ್ವ, ಲವ್ ಮಾಕ್ಟೈಲ್ ಮೂವಿ ಇಷ್ಟ ಆಯ್ತಾ? ಇವತ್ತು ಅವ್ರ ಅಪ್ಪ ಅಮ್ಮ ಅವ್ರ ರಿಯಲ್ ಪಪ್ಪ ಅಮ್ಮನಿಗೆ ಬರ್ತಾರಂತೆ, ಎಲ್ಲ ಬಟ್ಟೆ ಎಲ್ಲ ತುಂಬಿಡು. ಇಲ್ಲ, ಹೋಗ್ತಾನೆ ಇವತ್ತು. ಅವ್ರ ನಿಜವಾದ ಅಪ್ಪ ಅಮ್ಮ ನೀವಲ್ಲ, ಬೇರೆಯವರು. ಅವ್ರ ಟಾಯ್ಸ್ ಎಲ್ಲ ಇಲ್ಲ, ಅವ್ರ ಟಾಯ್ಸ್ ಎಲ್ಲ ಕೊಡಿಸ್ತಾರೆ. ನಿಮ್ಮ ಪಪ್ಪ ಯಾರು?
ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಾದ್ಮೇಲೆ ನಮ್ಮ ಅಕ್ಕ ಕಾಲ್ ಮಾಡಿದ್ಲು. ಮಧ್ಯಾಹ್ನ ಊಟಕ್ಕೆ ಇವತ್ತು ಅವ್ರ ಮನೆಗೆ ಇನ್ವೈಟ್ ಮಾಡಿದ್ಲು. ಹೊಸ ಜೋಡಿಗೆ ಲಂಚ್ಗೆ ಕರಿಬೇಕಿತ್ತಲ್ಲ, ಹಾಗೆ ನೀವು ಕೂಡ ಬನ್ನಿ ಅಂತ ಅಂದ್ಬಿಟ್ಟಂದರು. ಅಷ್ಟರಲ್ಲಿ ನಾವು ಮಧ್ಯಾಹ್ನ ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಎಲ್ಲರೂ ಬಿಸಿನೇ ಇದ್ದರು. ನವೀನ್ ಕೂಡ ಬಿಸಿ ಇದ್ದರು, ಶಿವು ಕೂಡ ಬಿಸಿ ಇದ್ದರು. ಹಾಗಾಗಿ ನಾವು ಮಧ್ಯಾಹ್ನ ಸ್ವಲ್ಪ ಲೇಟಾಗೆ ಬಂದ್ವಿ. ಒಂದು 3 ಆ ಥರ ಆಗೋಗಿತ್ತು ನಾವು ಬರೋಷ್ಟರಲ್ಲಿ. ಅಷ್ಟರಲ್ಲಿ ನನ್ನ ಕಸಿನ್ನು ಕೂಡ ಅವಳು ಊಟಕ್ಕೆ ಕರೆದಿದ್ಲು. ಸೊ ಅವ್ರು ಬಂದು ಊಟ ಮಾಡ್ತಾಯಿದ್ರು. ಏನೆಲ್ಲ ವೆರೈಟಿ ಮಾಡಿದ್ದಾಳೆ ಅಂತ ಅಂದರೆ ಇವತ್ತು ಗೀ ರೈಸು, ಚಿಕನ್ ಕಬಾಬು, ಮಟನ್ ಸಾಂಬಾರು, ವೈಟ್ ರೈಸು, ಮುದ್ದೆ ಎಲ್ಲ ಇತ್ತು. ಒಂಥರ ಚೆನ್ನಾಗಿತ್ತು. ಅಡುಗೆ ಅಂತೂ ತುಂಬಾ ಚೆನ್ನಾಗಿತ್ತು. ನಮಗಂತೂ ಹೊಟ್ಟೆ ಹಸ್ದೋಗಿತ್ತು. ನಾವು ಫುಲ್ಲು ಬರೋದೇ ಲೇಟ್ ಮಾಡ್ಕೊಂಡ್ವಿ. ಅಡುಗೆನೂ ಬೇಗನೆ ರೆಡಿ ಮಾಡಿದ್ರಂತೆ, ಬಟ್ ನಾವುಗಳು ಬರೋದೇ ಲೇಟಾಯಿತು. ಶಿವು ಮತ್ತು ರಕ್ಷಿತಾ ಬರೋದು ಕೂಡ ಲೇಟಾಯಿತು, ನಾವು ಬಂದಿದ್ದು ಕೂಡ ಲೇಟಾಯಿತು. ಸೊ ಸಂಡೇ ಅಂದರೆ ನವೀನ್ಗೆ ಸ್ವಲ್ಪ ಕ್ಲೈಂಟ್ಸ್ ಜಾಸ್ತಿನೇ ಇರ್ತಾರೆ, ಹಾಗಾಗಿ ಬಿಟ್ಟು ಬರೋದಕ್ಕಾಗಲ್ಲ, ಸ್ವಲ್ಪ ಲೇಟೇ ಆಗೋಯಿತು. ಆಮೇಲೆ ನಾವು ಕೂಡ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಎಲ್ಲ ಮಟನ್ ಸಾಂಬಾರು ಇರ್ಬೋದು, ಗೀ ರೈಸು, ಕಬಾಬು ಎಲ್ಲ ಕೂಡ ಚೆನ್ನಾಗಿತ್ತು. ಎಲ್ಲರೂ ಕೂಡ ಊಟ ಎಲ್ಲ ಮಾಡ್ಕೊಂಡ್ವಿ. ಇನ್ನೇನು ಅದೇ ಸಮಯಕ್ಕೆ ರಕ್ಷಿತಾ ಮತ್ತು ಶಿವು ಕೂಡ ಜಾಯ್ನ್ ಆದರು. ಅವರು ಎಲ್ಲ ಊಟ ಮುಗಿಸಿ ಚೆನ್ನಾಗಿ ಹೊರಟೆ ಹೊಡೆದು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ಶಾಪಿಂಗ್ ಹೋಗೋಣ ಅಂತ ನಾವು ಬಂದ್ವಿ. ಶಾಪಿಂಗಿಗೆ ಅಂತ ನಾವು ಬಂದಿದ್ದು ಗರುಡ ಮಾಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸುಮ್ಮನೆ ಜನರಲಾಗಿ ಹಂಗೆ ಏನಾದರೂ ಡ್ರೆಸ್ ಆ ಥರ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ವಿಡಿಯೋ ಮಾಡ್ಕೊತಾ ಇದ್ವಿ, ಅದಕ್ಕೆ ರೇಗಿಸ್ತಾ ಇದ್ಲು ಚಿಂಟು. ಅದಾದಮೇಲೆ ನಾವು ಎಲ್ಲ ಬಂದು ಈಗ ಏನು ಸ್ಟೈಲ್ ಯೂನಿಯನ್ಗೆ ಹೋಗ್ಬಿಟ್ಟು ಯಾವುದಾದ್ರೂ ಡ್ರೆಸ್ ಆ ಥರ ನೋಡೋಣ ಅಂತ ಅಂದ್ಕೊತಾ ಇದ್ದೀವಿ. ನಮ್ಮ ಅಥರ್ವಂಗೂ ಅಷ್ಟೇ ಫುಲ್ ಖುಷಿ. ಅವನಿಗೀಗ ಎಕ್ಸಾಮ್ಸ್ ಎಲ್ಲ ಮುಗಿದ್ಬಿಟ್ಟಿದೆ ಅಲ್ವಾ, ಅವನು ಕೂಡ ಫ್ರೀ ಇದ್ದಾನೆ ಈಗ. ಅವನು ಫುಲ್ ರೆಸ್ಟು, ಏನೋ ದೊಡ್ಡ ಎಕ್ಸಾಮ್ ಬರೆದು ಟಯರ್ಡ್ ಆಗಿ ಇದ್ದಾನೆ ಅನ್ನೋ ಥರ ಫೀಲ್ ಮಾಡ್ಕೊಂಡು, ನಂದು ಎಕ್ಸಾಮ್ ಎಲ್ಲ ಮುಗ್ದೋಯ್ತು ಅಂತ ಅವನು ಎಲ್ಲಾದರೂ ಹೊರಗಡೆ ಹೋಗೋದಕ್ಕೆ ಕಾಯ್ತಾ ಇರ್ತಾನೆ. ಸೊ ಕರ್ಕೊಂಬಂದಿದ್ದು ಅವ್ನಿಗೂ ಒಂದು ರಿಫ್ರೆಶ್ಮೆಂಟ್ ಅಂತ ಆಯಿತು. ನಮಗೂ ಅಷ್ಟೇ ಬೆಳಿಗ್ಗೆಯಿಂದ ಎಲ್ಲರೂ ಮನೆಯಲ್ಲೇ ಇದ್ವಿ. ಅದರಲ್ಲೂ ನಾನ್ ವೆಜ್ ಎಲ್ಲ ಊಟ ಮಾಡಾದ್ಮೇಲಂತೂ ಹೊಟ್ಟೆ ಎಲ್ಲ ಭಾರ ಆಗಿತ್ತು. ಸೊ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಅಂದ್ಕೊಂಡು ಎಲ್ಲ ಬಂದು ಶಾಪಿಂಗಿಗೆ ಅಂತ ಹೋದಾಗ ಫಸ್ಟು ನಾನೇನಾದರೂ ಡ್ರೆಸ್ ಹತ್ರ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಅಥರ್ವ ಆಲ್ರೆಡಿ ಶಾಪಿಂಗ್ ಮಾಡಿಕೊಂಡು ಒಂದಷ್ಟು ಟೀ ಶರ್ಟ್ಸು, ಶಾರ್ಟ್ಸು, ಸಮ್ಮರ್ ವೇರ್ಗೆ ಬೇಕಲ್ಲ ಅವನಿಗೆ ಬಟ್ಟೆಗಳು, ಅದನ್ನೆಲ್ಲ ಹಾಕ್ಕೊಂಡಾಗಲೇ ಎತ್ತಾಕೊಂಡು ಬಂದ್ಬಿಟ್ಟಿದ್ದ ಅವನು. ಸೊ ನಾವಿನ್ನು ಹುಡುಕ್ತಾನೆ ಇದ್ದೀವಿ. ಹೆಣ್ಮಕ್ಳು ಗೊತ್ತಲ್ಲ, ನಮಗೆ ಕಲೆಕ್ಷನ್ಸ್ ಜಾಸ್ತಿ ಇದ್ದಷ್ಟು ಕನ್ಫ್ಯೂಷನ್ನು ಜಾಸ್ತಿ ಆಗಿಬಿಡುತ್ತೆ. ಸೊ ಶಿವು ರೇಗಿಸ್ತಾ ಇದ್ದ. ಅಲ್ಲಿ ಚಿಂಟು ಯಾವುದೋ ಡ್ರೆಸ್ ಇಟ್ಕೊಂಡು ಅವಳು ಆಲ್ರೆಡಿ ಚೂಸ್ ಮಾಡ್ಕೊಂಡಿದ್ಲು. ಸೊ ಅದನ್ನು ರಕ್ಷಿತಂಗೆ ತೊಗೋತೀನಿ ಈಗ ಅಂತ ಅಂದ್ಕೊಂಡು ಅವಳಿಗೆ ರೇಗಿಸ್ಬೇಕು ಅಂತ ಅಂದ್ಬಿಟ್ಟು ಹುಡುಕಾಡ್ತಾ ಇದ್ದಾನೆ. ಅವಳು ಸಿಗ್ತಾನೆ ಇಲ್ಲ. ಆಮೇಲೆ ನಾವು ಟ್ರಯಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ರಕ್ಷಿತಾ ಡ್ರೆಸ್ ಚೂಸ್ ಮಾಡ್ಕೊಂಡಿದ್ವಿ. ಸೊ ಟ್ರಯಲ್ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನಾನು ಒಂದಷ್ಟು ಕಲೆಕ್ಷನ್ಸ್ನ ಇಟ್ಕೊಂಡಿದ್ದೆ, ನೋಡೋಣ ಯಾವ್ದು ಚೆನ್ನಾಗಿ ಕಾಣುತ್ತೆ ಏನು ಅಂತ ಅಂದ್ಬಿಟ್ಟು. ಆ್ಯಂಡ್ ಇವಾಗ ಏನಂತ ಅಂದರೆ ಈ ಏಪ್ರಿಲ್ ಮಂತಲ್ಲಿ ಬರ್ಡೇಗಳೂ ಕೂಡ ಬರುತ್ತೆ. ಈಗ ನಮ್ಮ ಅಕ್ಕನ ಬರ್ಡೇ ಆಯಿತು, ನೆಕ್ಸ್ಟು ಚಿಂಟು ಬರ್ಡೇ ಬರುತ್ತೆ, ಆಮೇಲೆ ರಕ್ಷಿತನ ಬರ್ಡೇ ಬರುತ್ತೆ. ಸೊ ಎಲ್ಲ ಗಿಫ್ಟ್ ಎಲ್ಲ ತೊಗೊಳ್ಳೋಣ, ಹೆಂಗೆ ಕೊಡಿಸ್ಬಿಡೋಣ, ಒಟ್ಟಿಗೆ ಎಲ್ಲ ಬಂದಿದ್ವಿ ಅಂತ ಅಂದ್ಬಿಟ್ಟು ಎಲ್ಲ ನೋಡ್ತಾ ಇದ್ವಿ. ಸೊ ಟ್ರಯಲ್ ನೋಡೋಣ ಅಂತ ಅಂದ್ಬಿಟ್ಟು ನಾನೊಂದೆರಡು ಡ್ರೆಸ್ ತೊಗೊಂಡು, ರಕ್ಷಿತನೂ ಅವಳು ನೋಡ್ತೀನಿ ಅಂತ ಹೋದ್ಲು. ಸೊ ಈಗ ನಾನು ಟ್ರಯಲ್ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ಟ್ರಯಲ್ ಎಲ್ಲ ನೋಡಿಕೊಂಡು ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಶಾಪಿಂಗ್ ಎಲ್ಲ ಮಾಡಿದ್ದಾಯಿತು. ನಮ್ಮ ಅಥರ್ವ ಅವನು ಈಗ ಸ್ವಲ್ಪ ಬೇರೆ ಕಡೆ ಏನಾದರೂ ಶಾಪ್ ಮಾಡಬೇಕು ಅಂತ ನೋಡ್ತಾ ಇದ್ದಾನೆ. ಈಗ ನೋಡಿ ಶಾಪಿಂಗ್ ಎಲ್ಲ ಆಯಿತು. ಸೊ ಏನು ಇವತ್ತು ಪ್ಲ್ಯಾನೇ ಇರಲಿಲ್ಲ, ಇದೆಲ್ಲ ಅನ್ಎಕ್ಸ್ಪೆಕ್ಟೆಡು. ಹೊರಗಡೆ ಶಾಪಿಂಗಿಗೆ ಅಂತ ಬಂದರೆ ಖರ್ಚು ಹೆಂಗಾಗುತ್ತೆ ಅಂತಲೇ ಗೊತ್ತಾಗಲ್ಲ, ಟೈಮು ಹಂಗೆ ಆಗಿಬಿಡುತ್ತೆ. ಸೊ ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಹಿಂಗೆ ಬರಬೇಕಾದ್ರೆ ಇಲ್ಲಿ ಡ್ರೆಸ್ಗಳೆಲ್ಲ ಚೆನ್ನಾಗಿತ್ತು. ಸೊ ಪ್ರೈಸ್ ಕೇಳೋಣ ಅಂತ ಬಂದ್ವಿ, ಬಟ್ ಅವ್ರು ತುಂಬಾ ಪ್ರೈಸ್ ಹೇಳ್ತಾಯಿದ್ರು. ನನಗೆ ಯಾಕೋ ಅಷ್ಟೊಂದು ಕೊಟ್ಟು ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅನಿಸ್ತು. ಬಟ್ ಒಂದು ಬ್ಲ್ಯಾಕ್ ಡ್ರೆಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು, ಬಟ್ ಅವರು ನನ್ನ ಬಜೆಟ್ಗೆ ಕೊಡಲಿಲ್ಲ, ಹಾಗಾಗಿ ನಾನು ತೊಗೊಳ್ಳಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.